ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ತಪ್ಪಾಯ್ತು ಹೊಟ್ಟೆಗೆ ಹಾಕೊಂಬಿಡಿ ಅಂತ. ಹಂಗೆ ಆ, ಅದು ನಾನು ಯೂಶಲಿ ತಮಾಷೆಗೆ ನಮ್ಮ ಟೀಮ್ಗೆ ಹೇಳ್ತಾ ಇರ್ತೀನಿ, ಸರ್ ಮುಂದೆ ಸಿನಿಮಾ ಮಾಡ್ತೀರಾ ಅಂತ ಅವ್ರು ಕೇಳಿದಾಗ, ಮೊದಲನೇ ದೋಸೆ ಸರಿಯಾಗಿ ಬರಲಿಲ್ಲ ಅಂದ್ರೆ ಹಂಚಿನ ಮಿಸ್ಟೇಕು, ಎರಡನೇ ದೋಸೆ ಸರಿಯಾಗಿ ಬರಲಿಲ್ಲ ಅಂದ್ರೆ ಹಿಟ್ಟಿನ ಮಿಸ್ಟೇಕ್, ಮೂರನೇ ದೋಸೆನೂ ಸರಿಯಾಗಿ ಬರಲಿಲ್ಲ ಅಂದ್ರೆ ಹಾಕೋರ್ ಮಿಸ್ಟೇಕ್ ಅಂತ. ಹಂಗೆ ಇದು ನಮ್ಮ ಮೊದಲನೇ ಪ್ರಯತ್ನ. ಹಾಗಾಗಿ ಹಾವ ಭಾವ ಮಾತು, ಬಾಡಿ ಲ್ಯಾಂಗ್ವೇಜ್, ಕೂರೋದು ಹೇಳೋದು, ಫಸ್ಟ್ ಯಾರು ಬಂದು ಕೂತ್ರು ಆಮೇಲೆ ಯಾರು ಕೂತ್ರು ಎಲ್ಲದರಲ್ಲೂ ಮಿಕ್ಸಪ್ ಇರುತ್ತೆ. ಹಾಗಾಗಿ ದಯವಿಟ್ಟು ಹೊಟ್ಟೆಗೆ ಹಾಕೊಂಬಿಡಿ. ಸೊ ಮೊದಲನೇದಾಗಿ ಇವತ್ತು ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟು, ಮುಖ್ಯವಾಗಿ ಜೋಗಿ ಸರ್ ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಬಂದಿರೋದಕ್ಕೆ ನಾವು ಆಭಾರಿ ಮತ್ತು ಚಿರಋಣಿ. ಕಾರ್ತಿಕ್ ಸುಧನ್ ಸರ್ ಇದನ್ನು ಸುಂದರವಾಗಿ ಅರೇಂಜ್ ಮಾಡಿರೋದಕ್ಕೆ ನಿಮಗೆ ದೊಡ್ಡ ಧನ್ಯವಾದ. ಪಂಡಿತಾ ಮ್ಯಾಮ್ ತುಂಬ ಸುಂದರವಾಗಿ ಹೋಸ್ಟ್ ಮಾಡ್ತಾ ಇದ್ದಾರೆ. ನಾನು ಮುಖ್ಯವಾಗಿ ಮಾತಾಡೋದಕ್ಕಿಂತ ಮುಂಚೆ, ನಾವು ಈ ಥರ ಒಟ್ಟಿಗೆ ಕೂತ್ಕೊಂಡು ಮಾತಾಡೇ ಇಲ್ಲ, ಟೀಮ್ ಅವರೆಲ್ಲ ಒಟ್ಟಿಗೆ ಒಂದು ಕಡೆ ಕೂತೇ ಇಲ್ಲ. ಯಾಕಂದರೆ ಆ ಲೆವೆಲ್ಲಿಗೆ ಬ್ಯುಸಿ ಶೆಡ್ಯೂಲಲ್ಲಿ ವರ್ಕ್ ಮಾಡಿದ್ವಿ. ಯಾಕಂದರೆ ಕಥೆಯ ಮೇಲೆ, ಪಾತ್ರಗಳ ಆಳದ ಮೇಲೆ, ಟೆಕ್ನಿಕ್ಯಾಲಿಟೀಸ್ ಮೇಲೆ, ಪ್ರಾಡಕ್ಟನ್ನು ಹೇಗೆ ಸುಂದರವಾಗಿ ಅದರ ಆಳಕ್ಕೆ ತಗೊಂಡೋಗಿ, ಬಿಕಾಸ್ ಇಟ್ಸ್ ಅ ವೆರಿ ಸೀರಿಯಸ್ ಸಬ್ಜೆಕ್ಟ್, PTSD, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್, ಅಥವಾ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್, ಮೆಡಿಕಲ್ ಸಬ್ಜೆಕ್ಟ್ ಟಚ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕಾಗುತ್ತೆ. ಇನ್ನೊಬ್ಬರು ನಮಗೆ ಒಬ್ರು ಸೀನಿಯರ್ ಕನ್ಸಲ್ಟೆಂಟ್, ಅವ್ರು ಇವತ್ತು ಬರೋಕ್ಕಾಗಿಲ್ಲ, ಡಾಕ್ಟರ್ ಪ್ರಕೃತಿ ಅಂತ, ಶಿ ಇಸ್ ಅ ವರ್ಲ್ಡ್ ನೌನ್ ಸೈಕ್ಯಾಟ್ರಿಸ್ಟ್. ಅವರು ನಮಗೆ ಪ್ರತಿ ಸೀನನ್ನು ಅವ್ರಿಗೆ ತೋರಿಸಿ ವ್ಯಾಲಿಡೇಟ್ ಮಾಡ್ಕೊಂಡಿದ್ವಿ. ಒಂದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್, ಈ ಮೆಡಿಸಿನ್ ಕೊಟ್ಟರೆ ಇದೇ ಥರದ ಕಾಂಪ್ಲಿಕೇಶನ್ಸ್ ಇರುತ್ತೆ ಅನ್ನೋದನ್ನ ಲೆವೆಲ್ಗೂ ನಾವು ಡೀಟೇಲ್ ಓದಿ. ಸೊ ಇಟ್ ವಾಸ್ ಅ ಫಿನಾಮಿನಲ್ ಎಕ್ಸ್ಪೀರಿಯನ್ಸ್. ಬಟ್ ನಾನು ಡೀಟೇಲ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಐ ಥಿಂಕ್ ನಮ್ಮ ಟೀಮ್ ಮಾತಾಡಿದ್ರೇ ಬೆಟರ್ ಅನ್ಸುತ್ತೆ. ನಮ್ಮ ಜೊತೆ ಇವತ್ತು ನಮ್ಮಲ್ಲಿ ಅತ್ಯಂತ ನಮ್ಮ ಕಲೆಕ್ಟಿವ್ ಆಗಿ ನಮ್ಮ ಅನುಭವಗಳನ್ನ ಸೇರಿಸಿದ್ರೆ ಅವ್ರ ಅನುಭವ ಆಗುವಂತ ಹರಣಿ ಮೇಡಮ್ ಇದ್ದಾರೆ. ಸೊ ಅವರಿಂದನೇ ಶುರು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಸಿನಿಮಾ ಮಾಡಬೇಕು ಅನ್ನೋ ಥಾಟ್ ಇರಲಿಲ್ಲ. ಬಟ್ ಇವರು ಮೇನ್ ರಂಗಭೂಮಿಯಿಂದ ಬಂದಿದ್ದು, ಅದೇನೋ ಗೊತ್ತಿಲ್ಲ, ಅವರಿಗೆ ಸಡನ್ ಆಗಿ ಕಥೆಗಳು ತುಂಬಾ ಬರೀತಾ ಇದ್ರು. ಅವರ ಬರವಣಿಗೆ ತುಂಬಾ ಚೆನ್ನಾಗಿದೆ, ನಾನು ನೋಡಿರೋ ಪ್ರಕಾರ ನನಗೆ ಇಷ್ಟ ಆಗಿರೋದು. ಆಮೇಲೆ ತುಂಬಾ ಕಥೆಗಳು ತುಂಬಾ ಇದೆ ಅವ್ರ ಹತ್ರ. ಸೊ ಅವ್ರಿಗೇನೋ ಒಂದ್ಸರಿ ಇಲ್ಲ, ನನ್ಗಿರೋದೊಂದು ಲೈಫ್, ಏನಾದ್ರು ಮಾಡ್ಬೇಕಿದ್ರೆ ರಂಗಭೂಮಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನಾದ್ರು ಒಂದು ಅಚೀವ್ ಮಾಡ್ಬೇಕನ್ನೋದಿತ್ತು. ಸೊ ಅವರು ಇಷ್ಟಪಟ್ಟು ಅದೊಂದು ಕತೆ ಮಾಡಿದಾಗ ನನಗದು ತುಂಬಾ ಇಷ್ಟ ಆಯ್ತು. ಹಂಗಾಗಿ ನಾನು ಸಪೋರ್ಟ್ ಮಾಡ್ಲೇಬೇಕಾಯ್ತು, ಮಾಡ್ತಾ ಇದ್ದೀನಿ, ಇನ್ನು ಮಾಡ್ತೀನಿ. ಇಲ್ಲ ಸರ್, ಅದು ಭಾಷೆಗಳನ್ನ ನಾವು ಮಾಡಿದ್ದು ಫಾರ್ ಇಟ್ ಟು ಬಿ OTT ಫ್ರೆಂಡ್ಲಿ. ಬೇರೆ ರಾಜ್ಯಗಳಲ್ಲಿ ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡಿದ್ವಿ, ಕನ್ನಡ ಸಿನಿಮಾನೇ. ಆದರೆ OTT ಕೆಲವೊಂದು OTTಗಳನ್ನ ನಾವು ಪಿಚ್ ಮಾಡಿ ಆಲ್ರೆಡಿ ಕೆಲವೊಂದು ಡಿಸ್ಕಷನ್ಸ್ ಅಡ್ವಾನ್ಸ್ ಸ್ಟೇಟಲ್ಲಿ ಇದ್ದು ಅವರು ನೋಡಿದ್ದಾರೆ, ನೋಡಿ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಅವರು ಒಂದು ರಿಕ್ವೆಸ್ಟ್ ಇದ್ದಿದ್ದು, ಮಲ್ಟಿಪಲ್ ಲ್ಯಾಂಗ್ವೇಜ್ ನೀವು ತಗೊಂಡ್ಬಂದ್ರೆ ನಿಮಗೊಂದು ಸಹಾಯ ಆಗುತ್ತೆ ಅನ್ನೋ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನ ಮಾಡಬೇಕಾಯ್ತು. ರಿಲೀಸ್ ಥಿಯೇಟ್ರಿಕಲ್ ರಿಲೀಸ್ ಕನ್ನಡ ಅಷ್ಟೇ. OTTಗಳ ಜೊತೆ ಕೆಲವೊಂದು ಡಿಸ್ಕಷನ್ಸ್ ಇದೆ. ಅದೇನಾರ ಇದಾದ್ರೆ ರಿಲೀಸ್ ಆದ ಸ್ವಲ್ಪ ದಿವಸದಲ್ಲೇ ಅಲ್ಲೂ, ಬಟ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಸರ್. ಇಲ್ಲಿ ಯಾವ್ದು ಸೇಫ್ ಝೋನ್, ಕಥೆನೇ ಕಾಪಾಡ್ಬೇಕು, ಅದೇ ಸೇಫ್ ಝೋನ್.